ಸರ್, ಇವತ್ತು ಸಮಾಜದಲ್ಲಿ ಗೌರವಯುತವನ್ನಾಗಿ ಬದುಕಬೇಕಾಗಿರ್ತಕ್ಕಂಥ ಶಿಕ್ಷಕರ ಪರಿಸ್ಥಿತಿ ಇವತ್ತು ಹೇಳತ್ತಿರೋದಾಗಿದೆ. ಯಾಕೆಂದು ಕೇಳಿದರೆ ಎಷ್ಟೋ ಮಕ್ಕಳಿಗೆ, ಸಾವಿರಾರು ಮಕ್ಕಳಿಗೆ ಇವತ್ತು ನಾವು ಪಾಠ ಮಾಡಿದ್ದೇವೆ. 15 ವರ್ಷಗಳಿಂದ ನಿರಂತರವಾಗಿ ಮಕ್ಕಳಿಗೆ ಪಾಠ ಪ್ರವಚನ ಮಾಡಿರ್ತಕ್ಕಂಥ ಶಿಕ್ಷಕರ ಗತಿ ಕೇಳುವವರು ಇಲ್ಲದಂತಾಗಿದೆ. ಏಕೆಂದರೆ ಇವತ್ತು ಕನಿಷ್ಠ ವೇತನವನ್ನು ಕೂಡ ಸರ್ಕಾರ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಶೋಚನೀಯ ಸಂಗತಿ. ಸುಮಾರು ವರ್ಷಗಳಿಂದ 16 ವರ್ಷವಾಯಿತು ಸರ್ಕಾರ ಇವತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘದ ಅಡಿಯಲ್ಲಿ ಇವತ್ತು ನಾವು ಜೀತದ ಆಳುಗಳಂತೆ ದುಡಿತಾ ಇದ್ದೇವೆ. ಇವತ್ತು ನಾವು ಏನಾಗಿದೆ ನಮ್ಮ ಪರಿಸ್ಥಿತಿ ಅಂತ ಕೇಳಿದ್ರೆ, ಇವತ್ತು ನಮ್ಮ ಶಿಕ್ಷಕರು 16 ಜನ ಶಿಕ್ಷಕರು ಇವತ್ತ ಈ ಒಂದು ಶಾಲೆ ಒಳಗ ಅಸುನೀಗಿ ಹೋದ್ರು, ಸತ್ತು ಹೋದ್ರು, ಅವರಿಗೆ ಯಾವುದೇ ನ್ಯಾಯ ಸಿಗಲಿಲ್ಲ. ಇನ್ನು ಎಷ್ಟು ಜನರು ಸಾಯಬೇಕು? ನಮಗೆ ಹೀಗೆ ನೀವು ಮಲತಾಯ ಧೋರಣೆ ಮಾಡಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಿದರೆ ಇವತ್ತಿನ ಪರಿಸ್ಥಿತಿ ಅದನ್ನು ನಂಬಿಕೊಂಡು ಇವತ್ತು ಎಲ್ಲವನ್ನು ಬಿಟ್ಟು ಮುರಾರಿ ಶಾಲೆಯ ಮಕ್ಕಳಿಗಾಗಿ ಇವತ್ತು ಪ್ರಾಮಾಣಿಕವಾಗಿ ದುಡಿತಿರ್ತಕ್ಕಂಥ ಶಿಕ್ಷಕರ ಗೋಳು ಕೇಳುವರು ಯಾರಿಲ್ಲದಂತಾಗಿದೆ. ಇವತ್ತು ನಮ್ಮ ಬದುಕು ದುಸ್ತರವಾಗಿದೆ. ಇವತ್ತು 516 ಶಿಕ್ಷಕರ ಬದುಕು ಇವತ್ತು ಬೀದಿಗೆ ಬಂದಿದೆ. ಇವತ್ತಾದರೂ ಕೂಡ ಸರ್ಕಾರ ಬಡವರ ಪರ ಸರ್ಕಾರ, ಹಿಂದುಳಿದವರ ಪರ ಸರ್ಕಾರ ಅಂತ ಹೇಳ್ತೀರಿ. ಇವತ್ತು ನಮಗೂ ಗತಿ ನೋಡಿದರೆ ಸರ್ಕಾರ ಇವತ್ತು ಕಣ್ಣು ಮುಚ್ಚಿದೆ ಅಂತಕ್ಕಂಥ ರೀತಿ ನಮಗೆ ಅನುಭವ ಆಗ್ತಾ ಇದೆ. ಯಾಕೆಂದ್ರೆ ಕೇಳಿದರೆ ನಮ್ಮ ನೋವುಗಳು, ನಮ್ಮ ಕಷ್ಟಗಳು ಇವತ್ತು ಅದೆಷ್ಟೋ ಶಿಕ್ಷಕರು ಅವರ ತಂದೆ ತಾಯಿಗೆ ದವಾಖಾನೆಯಲ್ಲಿ ಬಿದ್ದಿದ್ದಾರೆ. ಅವರಿಗೆ ತೋರಿಸಲಿಕ್ಕೆ ಹಣ ಇಲ್ಲ, ಮಕ್ಕಳಿಗೆ ಶಿಕ್ಷಣ ಕಲಿಸಲಿಕ್ಕೆ ಹಣ ಇಲ್ಲ, ತಾವು ಕೊಡ್ತಕ್ಕಂಥ 8,000 ಪಗಾರ ನಮಗೆ ಯಾವುದಕ್ಕೂ ಸಾಲ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಕಳಕಳಿಯ ವಿನಂತಿ. ದಯಮಾಡಿ ಇವತ್ತು ನಾವು ಅದನ್ನೇ ನಂಬಿಕೊಂಡು 15-16 ವರ್ಷಗಳವರೆಗೆ ನಿರಂತರವಾಗಿ ಪಾಠ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ತಾವು ಒಂದು ಮಾರ್ಗವನ್ನು ತೋರಿಸಬೇಕು. ನಮ್ಮ ಬದುಕಿಗೆ ತಾವು ಒಳ್ಳೆಯ ಒಂದು ಬದುಕು ಕಲ್ಪಿಸಿ ಕೊಡಬೇಕು ಅಂತಕ್ಕಂಥ ಆಶಾಭಾವನೆ ನಾವು ಹೊಂದಿದ್ದೇವೆ. ದಯಮಾಡಿ ಮಾನ್ಯ ಸಚಿವರಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ನಮ್ಮ ಬದುಕಿಗೆ ತಾವು ಇತಿಶ್ರೀ ಆಡಬೇಕು, ಒಳ್ಳೆಯ ಒಂದು ಬದುಕನ್ನು ಕಟ್ಟಿಕೊಳ್ತಕ್ಕ ತಾವು ನಮಗೆ ವಿಲೀನ ಮಾಡಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶ ನಮ್ಮದಾಗಿದೆ. ದಯವಿಟ್ಟು ಆ ಕೆಲಸ ತಮ್ಮಿಂದ ಆಗುತ್ತದೆ ಅಂತ ತಿಳ್ಕೊಂಡು ನಾವು ಇವತ್ತು ಫ್ರೀಡಂ ಪಾರ್ಕ್ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ. ಇವತ್ತು ಯಾರು ನಮ್ಮ ಸತ್ಯಾಗ್ರಹಕ್ಕೆ ಬಂದು ಒಂದು ಕಿಂಚಿತ್ತು ನಿಮ್ಮ ಸಮಸ್ಯೆಗಳೇನು ಅಂತ MLCಗಳಾಗಲಿ, ಸಚಿವರಾಗಲಿ, ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಬಂದಿರೋದಿಲ್ಲ. ಅದಕ್ಕೆ ನಮಗೆ ಬಹಳ ಬೇಸರ ತಂದಿದೆ ಅಂತಕ್ಕಂಥ ಮಾತನ್ನ ಹೇಳ ಬಯಸ್ತಾ ಇದ್ದೇನೆ. ಸರ್, ಎಲ್ಲ MLCಗಳು ಇವತ್ತು ಪುಟ್ಟಣ್ಣವರಾಗಿರ್ಬೋದು, ನಮ್ಮ ಗುಲ್ಬರ್ಗದಲ್ಲಿ ಚಂದ್ರಶೇಖರ್ ಪಾಟೀಲ್, ಹೇಗೆ ಎಲ್ಲ MLCಗಳು ಎಲೆಕ್ಷನ್ ಬಂದಾಗ ನಮ್ಮ ಶಿಕ್ಷಕರನ್ನು ಸದುಪಯೋಗ ಮಾಡಿಕೊಳ್ತಾರೆ, ಎಲೆಕ್ಷನ್ ಮುಗಿದ ಮೇಲೆ ನಮ್ಮನ್ನು ಬೀಸಾಕಿ ಬಿಡ್ತಾರೆ. ಈ ರೀತಿ ಆಗಿಬಿಟ್ಟಿದೆ. ಇವತ್ತು ನಾವೇನು ಮಾಡ್ತೀವಿ, ಎಲ್ಲ ರೀತಿ ಒಳಗೆ ಅವರು ಸಹಕಾರ ನಮ್ಮಿಂದ ತೋತಾರ, ಆದರೆ ನಮಗೆ ಯಾರು ಸಹಕಾರ ಮಾಡಿಲ್ಲ ಅಂತಕ್ಕಂಥದ್ದು ಬಹಳ ದುಃಖದ ಸಂಗತಿಯಾಗಿದೆ. ಇಲ್ಲಾಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಮಗೆ ಯಾರೋ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಉಗ್ರವಾದಂಥ ಹೋರಾಟ ಈ ಒಂದು ಬೆಂಗಳೂರಿನಲ್ಲಿ ನಾವು ಮಾಡಬೇಕಾಗ್ತದೆ. ಈಗಾಗಲೇ ನಮಗೆ ದಲಿತ ಪರ ಸಂಘಟನೆಗಳು, ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು, ಮತ್ತು ನಮ್ಮ ಕರ್ನಾಟಕ ಸೈನ್ಯ ಆಗಿರ್ಬೋದು, ಹಲವಾರು ರೀತಿಯ ರೈತ ಮುಖಂಡರು ನಮಗೆ ಬೆನ್ನೆಲುಬಾಗಿ ಬಂದು ನಿಂತಿದ್ದಾರೆ. ಒಂದು ಉಗ್ರವಾದಂಥ ಹೋರಾಟ ಪಾದಯಾತ್ರೆ ಮುಖಾಂತರ ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಹಾಕಲಿಕ್ಕೆ ಕೂಡ ಸಿದ್ಧರಾಗಿದ್ದೇವೆ. ಹಲವಾರು ಸ್ವಾಮೀಜಿಗಳು ಕೂಡ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಸರ್. ಬಂದು ಮುಖ್ಯಮಂತ್ರಿ ಮತ್ತು ಸಚಿವರ ಮನೆಗೆ ನಾವು